ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹ್ಯಾಪಿ ಗಾರ್ಡನಿಂಗ್. ಇವತ್ತು ನೋಡಿ, ಇದು ಲಾಸ್ಟ್ ವರ್ಷವೂ ತೋರಿಸಿದ್ದೆ ನಾನು. ಡೈರೆವ್ವ ಸ್ವಲ್ಪ ಬಿಟ್ಟಿತ್ತು, ಆದರೆ ಈ ವರ್ಷ ತುಂಬ ಚೆನ್ನಾಗಿ ಬಿಟ್ಟಿದೆ ಡೈರೆವ್ವ. ಅಪ್ಪ ಮನೆ ಹತ್ರ ಗಾರ್ಡನ್ದಿದ್ದು. ಈ ಗೆಡ್ಡೆ ನಾನೇ ತೊಗೊಂಡೋಗಿ ಕೊಟ್ಟಿತ್ತು. ನನಗೆ ಇವ್ರು ತೊಗೊಂಬಂದು ಕೊಟ್ಟಿದ್ರು, ರಿಲೇಟಿವು. ಅವಾಗಿನ್ನ ನಮ್ಮದು ಮನೆ ಕಂಪ್ಲೀಟ್ ಆಗಿರಲಿಲ್ಲ, ಹಾಕೋಕ್ಕಾಗಲ್ಲ ಅಂದ್ಬಿಟ್ಟು ಇಲ್ಲಿ ಕೊಟ್ಟು ಕಳಿಸಿದ್ದೆ. ತುಂಬ ಚೆನ್ನಾಗಿ ಹೂವು ಬಿಟ್ಟಿದ್ದಾವೆ ಈ ಸತಿ. ಕಲರ್ ಅಷ್ಟೇ ನೋಡ್ಬೋದು ನೀವು ಎಷ್ಟು ತುಂಬ ಚೆನ್ನಾಗಿದೆ ಅಂದ್ಬಿಟ್ಟು. ಇದನ್ನು ನಾನು ನೆಕ್ಸ್ಟ್ ಇಯರ್ ಗೆಡ್ಡೆ ತೊಗೊಂಡೋಗಿ ಊರಲ್ಲಿ ಹಾಕ್ಕೋತೀನಿ. ಇವಾಗ ಅಲ್ಲಿ ಒಂದು ಕಲರ್ ಇದೆ, ಪಿಂಕ್ ಏನೋ ಇದೆ. ಇದನ್ನು ತೊಗೊಂಡೋಗಿ ಹೆಂಗೆ ದಾಸವಾಳ ಕಲೆಕ್ಷನ್ಸ್ ನಾನು ಕಲೆಕ್ಟ್ ಮಾಡ್ತಾಯಿದ್ದೀನಿ, ಹಂಗೆ ಇವನು ಡೈರಿ ಹೂವನು ಆಲ್ಮೋಸ್ಟ್ ಒಂದು 200 ವೆರೈಟಿ ಇದೆ ಅಂತ ಹೇಳ್ತಾರೆ. ಇದನ್ನು ಕಲೆಕ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನೋಡಿ ಇವತ್ತು ಎಷ್ಟೊಂದು ಹೂವು ಬಿಟ್ಟಿದೆ ಅಂತ. ಸೈಜು ಅಷ್ಟೇ ನೋಡ್ಬೋದು ನೀವು ಎಷ್ಟು ಚೆನ್ನಾಗಿದೆ. ಇಲ್ಲಿ ಈಗೆಲ್ಲ ಗಿಡಗಳೆಲ್ಲ ಕಿತ್ತಾಕ್ಬಿಟ್ಟಿದ್ದಾರೆ. ಇವಾಗ ಸ್ವಲ್ಪನೇ ಗಿಡಗಳಿರೋದು. ತಿರ್ಗಾ ಎಲ್ಲ ಹೊಸ ಗಿಡಗಳು ಹಾಕಿದ್ದಾರೆ. ನೀವು ಲಾಸ್ಟ್ ವೀಡಿಯೋದಲ್ಲೆಲ್ಲ ನೋಡಿದ್ರಿ, ಮೆಣಸಿನ್ಕಾಯಿ ಗಿಡಗಳೆಲ್ಲ ತುಂಬ ಚೆನ್ನಾಗಿತ್ತು. ಈ ಸತಿ ಸ್ವಲ್ಪ ಕಮ್ಮಿ ಆಗಿದ್ದಾವೆ ಮೆಣಸಿನ್ಕಾಯಿ ಗಿಡಗಳು. ಒಂದೆಲ್ಗ ಅಂತೂ ಒಂದೇ ಒಂದು ಕಡ್ಡಿ ಕೊಟ್ಟು ಕಳಿಸಿದ್ದೆ ಇಲ್ಲಿಂದ. ಇವಾಗ ನೋಡಿ ಫುಲ್ಲು ಸ್ಪ್ರೆಡ್ ಆಗಿಬಿಟ್ಟಿದೆ, ಅಷ್ಟು ಫುಲ್ಲು ಎಲ್ಲ ಒಂದೆಲ್ಗನೇ. ಮತ್ತು ಮೂಲಂಗಿದು ಒಂದೇ ಒಂದು ಇತ್ತೇನೋ, ಅದು ಬೀಜ ಆಗೋಕ್ಕೆ ಸ್ಟಾರ್ಟ್ ಆಗಿದೆ. ಎಲ್ಲ ಬೀಜ ಬರ್ತಾಯಿದೆ ನೋಡಿ, ಫುಲ್ಲು ಎಲ್ಲ ಹೂವು ಬಂದ್ಬಿಟ್ಟು ಬೀಜ ಬರ್ತಾಯಿದೆ. ಇವಾಗೆಲ್ಲ ಹೊಸ ಗಿಡಗಳು ಹಾಕಿದ್ದಾರೆ. ಬದನೆಕಾಯಿ ಮತ್ತು ಇದು ನೋಡಿ ಕೆಂಪುದು ಫ್ಲವರ್ ಬಿಡುತ್ತಲ್ವ ಅದು, ಅವರೆಕಾಯಿ ಗಿಡಗಳು, ಬೀನ್ಸ್ ಗಿಡಗಳು ಎಲ್ಲ ಹೊಸ್ದಾಗಿ ಹಾಕಿದ್ದಾರೆ. ಲಾಸ್ಟ್ ಟೈಮ್ ಈ ಪಪ್ಪಾಯ ಗಿಡದಲ್ಲಿ ಚಿಕ್ಕದಿತ್ತು ಕಾಯಿ. ಈಗ ನೋಡಿ ಒಂದೂವರೆ ತಿಂಗಳಿಗೆ ಎಷ್ಟು ದೊಡ್ಡದಾಗಿದೆ. ಮತ್ತು ಮೇಲೂ ಕಾಯಿ ಎಲ್ಲ ಸ್ಟಾರ್ಟ್ ಆಗ್ತಾಯಿದೆ. ಎಲ್ಲ ಹೊಸ ಗಿಡಗಳು ಹಾಕಿದ್ದಾರೆ. ಇಲ್ಲಿ ಜಾಸ್ತಿ ನಿಮಗೆ ಮೆಣಸಿನ್ಕಾಯಿ ಹಾರ್ವೆಸ್ಟ್ ಮಾಡಿದ್ದೆ ತೋರಿಸ್ತಾ ಇದ್ದೆ ನಾನು, ಮತ್ತು ಕುಂಬಳಕಾಯ್ದು. ಈ ಸತಿನೂ ಎಲ್ಲ ಮೆಣಸಿನ್ಕಾಯಿ ಚಿಕ್ಕದು ಬೀನ್ಸು ಹಾಕಿದ್ದಾರೆ. ಇಲ್ಲಿ ಆಲ್ರೆಡಿ ಸ್ಪಟ್ಕ ಹೂವನೂ ಫ್ಲವರಿಂಗ್ ಆಗೋಕ್ಕೆ ಸ್ಟಾರ್ಟ್ ಆಗಿದೆ. ಆ ಕಡೆ ಲಾಸ್ಟಲ್ಲಿರೋದು ಹಾಗಲಕಾಯಿ ಮತ್ತು ಕನಕಾಂಬರ ಗಿಡಗಳಿದೆ ನೋಡಿ. ಎಲ್ಲ ಫುಲ್ಲು ಹೂವು ಎಲ್ಲ ಹಾರ್ವೆಸ್ಟ್ ಮಾಡ್ಕೊಂಡ್ವಿ, ಯಾಕಂದರೆ ಫುಲ್ ಎಲ್ಲ ಅಳ್ಬಿಟ್ಟಿತ್ತು. ಚಿಕ್ಕದಿರೋದು ಮಾತ್ರ ಬಿಟ್ಬಿಟ್ಟು ಅಳ್ಳಿರೋದೆಲ್ಲ ಹಾರ್ವೆಸ್ಟ್ ಮಾಡ್ಕೊಂಡಿದ್ದೀವಿ. ಟೈಮಿಗೆ ನಾವು ಹಾರ್ವೆಸ್ಟ್ ಮಾಡ್ಕೋಬೇಕು ಫ್ಲವರ್ಸ್ನ, ಇಲ್ಲಾಂದರೆ ನೆಕ್ಸ್ಟ್ ಬರೋ ಮೊಗ್ಗು ಏನಾಗುತ್ತೆ ಸೈಜು ತುಂಬ ಕಮ್ಮಿ ಆಗಿಬಿಡುತ್ತೆ. ಇಲ್ಲಿ ನೋಡಿ ಪಾಟಲ್ಲಿ ಹಾಕಿದ್ದು ನುಗ್ಗೆ ಗಿಡ ನಾನು ಅವಾಗವಾಗ ತೋರಿಸ್ತಾ ಇದ್ದೆ. ಚೆನ್ನಾಗಿ ಹೂವನೂ ಆಗಿದೆ ಮತ್ತು ಕಾಯಿನೂ ಬಿಟ್ಟಿದೆ. ಮಳೆ ಬರ್ತಾ ಇದೆ, ತುಂಬ ಚೆನ್ನಾಗಿತ್ತು ವೆದರು. ಇದೊಂದು ಚಿಕ್ಕ ವಿಡಿಯೋ. ಯಾರ್ಯಾರಿಗೆಲ್ಲ ಇಷ್ಟ ಆಯಿತು ಪ್ಲೀಸ್ ವಿಡಿಯೋಗೊಂದು ಲೈಕ್ ಕೊಟ್ಬಿಟ್ಟು ನಿಮ್ಗೆ ಏನು ಅನ್ನಿಸ್ತು ಅಂತ